ಹಾಯ್ ಹಾಯ್ ಹಲೋ ನಮಸ್ಕಾರ. ಹೇಗಿದ್ದೀರಾ ಬಂಧುಗಳೇ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸ್ನೇಹಿತರೆ, IPC 498A ಅದರಲ್ಲೂ ಫಾಲ್ಸ್ 498A ಬಗ್ಗೆ ನಮಗೆ ಮಾಹಿತಿ ಕೊಡ್ತಾನೆ ಬರ್ತಿದ್ದೀನಿ. ಇವತ್ತು ಒಂದು ಮುಖ್ಯವಾದ ವಿಷಯ, ದೋಷಾರೋಪ ಪಟ್ಟಿ ಅಂದರೆ ಚಾರ್ಜ್ ಶೀಟ್. IPC 498A ಚಾರ್ಜ್ ಶೀಟ್ ಹೇಗಿರಬೇಕು, ಅದು ಹೇಗಿರುತ್ತೆ ಅದನ್ನು ಇವತ್ತು ನಿಮ್ಮ ಗಮನಕ್ಕೆ ತರಬೇಕು ಅಂದ್ಕೊಂಡಿದ್ದೀನಿ. ಸ್ನೇಹಿತರೆ, FIR ಆಗಿ 60 ಅಥವಾ 90 ಅಥವಾ 120 ದಿವಸಕ್ಕೆ ಚಾರ್ಜ್ ಶೀಟ್ ಹಾಕಬೇಕು ಅನ್ನೋದು ಮಾನ್ಯ ಕಾನೂನಿದೆ. ಆದರೆ ಈ ನಡುವೆ ಯಾವುದೇ ವಿಚಾರಣೆ ಆಗಲಿ ತನಿಖೆ ಆಗಲಿ ಮಾಡ್ದಲೇ ಮನಸೋ ಇಚ್ಛೆ ದೋಷಾರೋಪ ಪಟ್ಟಿ ಮಾಡ್ತಾ ಇರೋದು ನನ್ನ ಗಮನಕ್ಕೆ ಬಂದಿದೆ, ಹಾಗೂ ಮಾನ್ಯ ಘನ ನ್ಯಾಯಾಲಯದ ಗಮನಕ್ಕೂ ಬಂದಿದೆ. ಸ್ನೇಹಿತರೆ, ದೋಷಾರೋಪ ಪಟ್ಟಿ ಅದರಲ್ಲಿ ಸಂಪೂರ್ಣ ತನಿಖೆ ಮಾಡಿ ಸಾಕ್ಷಿ ಹಾಗೂ ಸಾಕ್ಷ್ಯಾಧಾರಗಳಿಂದ ಆರೋಪ ದೃಢಪಟ್ಟಿದೆ ಅಂತ ಮಾನ್ಯ ನ್ಯಾಯಾಲಯಕ್ಕೆ ಸಲ್ಲಿಸ್ತಾರೆ. ಆದರೆ 100% ಅದು ಸುಳ್ಳಾಗೇ ಇರುತ್ತೆ. ಯಾಕಂದರೆ ಅವರು ಹೇಳಿರ್ತಾರೆ, ಗಂಡ ಕುಡ್ಕೊಂಬಂದು ಹೊಡಿತಾನೆ, ವರದಕ್ಷಿಣೆ ಕಿರುಕುಳ ಕೊಟ್ಟು ಕಳಿಸ್ತಾನೆ, ತನ್ನ ಅತ್ತೆ ಹಿಂಸೆ ಕೊಡ್ತಾಳೆ, ನಾದ್ನಿ ಹಿಂಸೆ ಕೊಡ್ತಾಳೆ, ನನ್ನ ಗಂಡನ ತಮ್ಮ ಇಟ್ಕೊಳಕ್ಕೆ ಬಂದ, ಏನೋ ಈ ಥರ ನೂರಾರು ಕಾರಣಗಳು ಕೊಟ್ಟಿರ್ತಾರೆ. ಆದರೆ ಅದನ್ನೆಲ್ಲ ಪರಿಪೂರ್ಣವಾಗಿ ಸಾಕ್ಷ್ಯಾಧಾರ ಸಮೇತ ತನಿಖಾಧಿಕಾರಿ ಅಥವಾ ವಿಚಾರಣಾಧಿಕಾರಿ ಯಾರಿರ್ತಾರೆ ಅವ್ರ ಮುಂದೆ ಸಲ್ಲಿಸ್ಬೇಕಾಗುತ್ತೆ. ಆದರೆ ಈ ಫಾಲ್ಸ್ 498A ಅಂತ ಯಾಕೆ ಅಂತೀವಿ ಅಂದರೆ, ಈ ಕೆಳಗೆ ತಿಳಿಸಿದಂತೆ ಯಾವುದೇ ಮಾಹಿತಿ ದೋಷಾರೋಪ ಪಟ್ಟಿಲಿ ಇರಲ್ಲ. ಸಾಕ್ಷಿ ಕೊಡೋದ್ರಲ್ಲಿ ಫೇಲ್ ಆಗೇ ಆಗ್ತಾರೆ. ಯಾಕಂದರೆ ಈಗ ಸಾಮಾನ್ಯವಾಗಿ ಈ ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೆ ನಾನು ನಿಮಗೆ, ತಿನ್ನಕ್ಕೆ ಅನ್ನನೇ ಇರಲ್ಲ ಅಂಥದ್ರಲ್ಲಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದೆ, KG ಗಟ್ಟಲೆ ಚಿನ್ನ ಕೊಟ್ಟೆ ಅಂತೆಲ್ಲ ಬರ್ಸಿರ್ತಾರೆ. ಆದರೆ ದೋಷಾರೋಪ ಪಟ್ಟಿ ಸಮಯದಲ್ಲಿ ಅದಕ್ಕೆಲ್ಲ ಸಾಕ್ಷ್ಯಾಧಾರ ಸಲ್ಲಿಸೋದು ಸುಲಭವಾದ ಕೆಲಸ ಏನಲ್ಲ. ನನ್ನ ಅಜ್ಜಿದು, ನನ್ನ ತಾತಂದು, ನಮ್ಮ ಪಕ್ಕದ ಮನೆಯವ್ರದ್ದು, ನಮ್ಮ ದೊಡ್ಡಪ್ಪನ ಮನೆದು ಅಥವಾ ಇನ್ನೊಂದೇನೋ ಹೇಳ್ತಾರೆ. ಆದರೆ ಮಾನ್ಯ ಘನ ನ್ಯಾಯಾಲಯ ಏನಿದೆ ನಾನು ಖಂಡಿತ ಕೇಳಲ್ಲ. ಹೌದಾ, ಕೊಟ್ಟರೆ ಹೌದಲ್ವಾ, ಬಿಲ್ ಬೇಕಲ್ವಾ, ಅಥವಾ ಎಲ್ಲಿತ್ತು ಅನ್ನೋದಾದ್ರೂ ಬೇಕಲ್ವಾ. ಓಕೆ, ಹೊಡೆದ್ರು ಬಡಿದ್ರು, ಹೊಡೆದಾಗ ಇವರು ಹಾಸ್ಪಿಟ್ಲಿಗೆ ಹೋಗ್ಲಿಲ್ವಾ, MLC ಮಾಡಿಸ್ಲಿಲ್ವಾ, ಅಥವಾ ಅದು ನೋಡಿದ್ರೆ ಯಾರಾದರೂ ಬೇಕಲ್ವಾ. ಹಾಗಾಗಿ ಸ್ನೇಹಿತರೆ, ಈ 498 FIR ಆದ ತಕ್ಷಣ ಈ ಕೇಸ್ ಹಾಕಿಸ್ಕೊಂಡವ್ರು ಏನಿರ್ತಾರೆ ಪುರುಷರು ತುಂಬ ಮಾನಸಿಕವಾಗಿ ಕುಗ್ಗಿ ಹೋಗ್ತಾರೆ. ದಯವಿಟ್ಟು ನನ್ನ ಎಲ್ಲ ಬಂಧುಗಳಿಗೆ, ಸ್ನೇಹಿತರಿಗೆ, ಮಾನಸಿಕವಾಗಿ ಕುಗ್ಗುವಂಥದ್ದು ಇಲ್ಲೇನು ಇರಲ್ಲ. ಸುಳ್ಳು ಯಾವತ್ತಿದ್ರೂ ಸುಳ್ಳೆ. ಚಾರ್ಜ್ ಶೀಟ್ ಮಾಡಲಿ ಬಿಡಿ ಸ್ವಾಮಿ, ಏನಾಯಿತು? ಮಾನ್ಯ ನ್ಯಾಯಾಲಯ ಇರೋದೇನಕ್ಕೆ? ನ್ಯಾಯಾಲಯದಲ್ಲಿ ಸಂಪೂರ್ಣ ಪ್ರತಿ ಸಾಲಿಗೂ ಸಾಕ್ಷ್ಯಾಧಾರ ಬೇಕು. ನೀವು ತಪ್ಪು ಮಾಡಿಲ್ಲ ಅನ್ನೋಂಥದ್ದೇನು ಹೆದರ ಅಂಥದ್ದೇನು ಇಲ್ಲ. ನಿಮ್ಮ ಹತ್ರ ಏನು ಎವಿಡೆನ್ಸ್ ಇದೆ ಅದು ಇಟ್ಕೊಳ್ಳಿ, ಕೇಸ್ನ ಚಾರ್ಜ್ ಮಾಡಿಸಿ, ಎವಿಡೆನ್ಸ್ ಟೈಮಲ್ಲಿ ತೊಗೊಂಡೋಗಿ ಕೊಡಿ, ನಿಮ್ಮ ಸ್ಟೇಟ್ಮೆಂಟ್ ಟೈಮಲ್ಲಿ ಏನಿತ್ತು ಅದನ್ನು ತಿಳಿಸಿ, ಮಾನ್ಯ ನ್ಯಾಯಮೂರ್ತಿಗಳಿಗೆ ಅರ್ಥ ಮಾಡಿಸಿ, ತೀರ್ಪು ಅವ್ರಿಗೆ ಬಿಟ್ಟಿದ್ದು. ಆದರೆ ಸತ್ಯಕ್ಕೆ ಯಾವತ್ತೂ ಸೋಲಿಲ್ಲ, ತಿಳ್ಕೊಳ್ಳಿ. ಮಾನಸಿಕವಾಗಿ ಕುಗ್ಗೋಗೋದು, ಹೆದರೋ ಅಂಥದ್ದು ಏನೂ ಇರಲ್ಲ. ಅಲ್ಲಿ ಸರಿಯಾದ ವಕೀಲರನ್ನಿಟ್ಟು ಕೇಸ್ ನಡೆಸಿ. ಇದಕ್ಕಿಂತ ಹೆಚ್ಚಿನದಾಗಿ ಇನ್ನೇನು ಹೇಳೋಕ್ಕಾಗಲ್ಲ. ಯಾಕಂದರೆ ನ್ಯಾಯಮೂರ್ತಿಗಳಿಗೆ ಪ್ರತಿಯೊಂದು ಸಾಕ್ಷ್ಯಾಧಾರ ಬೇಕು. ನಿಮ್ಮ ಕಡೆ ವಕೀಲರು ಇರ್ತಾರೆ, ಅವ್ರ ಕಡೆ ವಕೀಲರು ಇರ್ತಾರೆ. ಆದರೆ ಒಂದು ತಿಳ್ಕೊಳ್ಳಿ, ಈ ಕೇಸು ದಾಖಲಾದಾಗ ಹೆದರೋ ಅವಶ್ಯಕತೆ ಇಲ್ಲ. ಹೆದರಿಸ್ತಾರೆ. ಅಲ್ಲಿ ಕೇಸ್ ಕೊಟ್ಟವರು ಅಣ್ಣ ಯಾರಿರ್ತಾರೆ, ತಮ್ಮ ಯಾರಿರ್ತಾರೆ, ಅಥವಾ ರಿಲೇಷನ್ ಯಾರಿರ್ತಾರೆ, ಅವರಂತ ದೊಡ್ಡ ಯಾರೂ ಇಲ್ಲ ಅನ್ನೋ ಥರ ಮರ್ಯಾದೆ ಕಳೀತಾರೆ. ಕಳ್ಕೊಳ್ಳಿ. ಯಾಕಂದರೆ ಇದು ಮುಗಿದ ತಕ್ಷಣ ಡೆಫಾಮೇಷನ್ ಕೇಸ್ ಅನ್ನೋದೊಂದು ಇರುತ್ತೆ ಸ್ನೇಹಿತರೆ, ನೆನಪಲ್ಲಿ ಇಟ್ಕೊಳ್ಳಿ. ಉಸಿರನ್ನ ಬಿಗಿ ಇಟ್ಕೊಂಡು ಕಾಯ್ಬೇಕಾದ ಪರಿಸ್ಥಿತಿ ಬರುತ್ತೆ. ಆದರೆ ಒಂದು ಸರಿ NOC ನೀವು ಯಾವ ಅಪರಾಧಿ ಅಲ್ಲ ಅನ್ನೋಂಥದ್ದು ಸಿಕ್ತು ಅಂದರೆ ಕೌಂಟ್ರ್ ಕಂಪ್ಲೇಂಟ್ ಕೊಡ್ಬೋದು. ನಾವೆಷ್ಟು ಹಿಂಸೆ ಅನುಭವಿಸಿದ್ದೀವಿ ಅದು 4 ಪಟ್ಟು ಹಿಂಸೆ ಅವರು ಕೂಡ ಅನುಭವಿಸ್ಬೋದು. ಡೆಫಾಮೇಷನ್ ಕೇಸ್ ಹಾಕಿ, ಏನೇನು ಆಗಿದೆ ಅದನ್ನೆಲ್ಲ ತಿಳಿಸಿ, ನ್ಯಾಯಮೂರ್ತಿಗಳಿಗೆ ತಿಳಿಸಿ ಕೇಸ್ ಹಾಕಿ. ಎಷ್ಟು ಅನ್ಯಾಯ ಆಗಿದೆ ಅಷ್ಟು ಕಟ್ಕೊಡ್ಲೇಬೇಕು. ಫಸ್ಟು ಮಾನಸಿಕವಾಗಿ ಕುಗ್ಗೋದನ್ನು ಬಿಡಿ.
ಯಾರ್ಯಾರು ಈ 498 ಅಂತ ಬಳಲ್ತಾ ಇದ್ದೀರಾ ಅವರು ಬಿಡಿ ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಈ ವಿಡಿಯೋ ಮಾಡಿ ತಮ್ಮೆಲ್ಲರ ಗಮನಕ್ಕೆ ತರ್ತಾ ಇದ್ದೀನಿ. ನಾನು ನೆನಪಲ್ಲಿರಲಿ, ಮತ್ತೊಮ್ಮೆ ಮಗದೊಮ್ಮೆ ಹೇಳ್ತಾ ಇದ್ದೀನಿ, ಮತ್ತೆ ನೆನಪಲ್ಲಿರಲಿ, ಮಾನಸಿಕವಾಗಿ ಕುಗ್ಗೋದನ್ನ ದಯವಿಟ್ಟು ಬಿಡಿ. ಯಾಕಂದರೆ ಮಾನಸಿಕವಾಗಿ ಕುಗ್ಗಿದ್ರೆ ಏನು ಮಾಡೋಕ್ಕಾಗಲ್ಲ. ಯಾಕಂದರೆ ನಾನು ಸ್ನೇಹಿತರೆ ತುಂಬ ನೋಡಿದೆ. ನಾನು ಸುಮಾರು 200 250 ಜಡ್ಜ್ಮೆಂಟ್ ಕಾಪೀಸ್ ಇದೆ, ಪ್ರತಿಯೊಂದು ನೋಡಿದೆ. ಅದರಲ್ಲಿ ಅವ್ರು ಏನೋ ತಿಳಿಸಿರ್ತಾರೆ ಸ್ನೇಹಿತರೆ, ಅದು ಯಾವುದೂ ಇಲ್ಲ. ಈ ಒಡವೆಗೆ ಬಿಲ್ ಆಗಲಿ ಕೊಟ್ಟಿರಲ್ಲ, ಅಥವಾ ಸಾಕ್ಷ್ಯಾಧಾರ ಇರಲ್ಲ, ಕೋರ್ಟ್ಗೆ ಅಲಿಬೇಕು, ಏನೂ ಮಾಡೋಕ್ಕಾಗಲ್ಲ. ನಮ್ಮ ಕಾನೂನು ವ್ಯವಸ್ಥೆ ತುಂಬ ಗಟ್ಟಿಯಾಗಿದೆ ಹಾಗೂ ಭದ್ರವಾಗಿದೆ. ಕಾನೂನಿಗೆ ನಾವು ತಲೆ ಬಾಗ್ಲಬೇಕಾಗುತ್ತೆ. ಅದೇನೇ ಇಲ್ಲಿ ಸೆಕೆಂಡ್ರಿ, ಆದರೆ ಈ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಸರಿಯಾಗಿ ಎನ್ಕ್ವೈರಿ ತನಿಖೆ ಆಗ್ತಾ ಇಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ 27/5/2024 ಸರಿಯಾದ ರೀತಿಯಲ್ಲಿ ಠಾಣೆಗಳಲ್ಲಿ ತನಿಖೆ ಆಗ್ತಾ ಇಲ್ಲ, ವಿಚಾರಣೆ ಆಗ್ತಾ ಇಲ್ಲ, ಹಾಗೂ ಚಾರ್ಜ್ ಶೀಟ್ ಕೂಡ ಯಾವುದೇ ಎನ್ಕ್ವೈರಿ ಇಲ್ದಲೇ ಮಾಡ್ತಾ ಇದ್ದಾರೆ ಅನ್ನೋ ಉದ್ದೇಶಕ್ಕೋಸ್ಕರ ಸೂಕ್ತ ನಿರ್ದೇಶನ ಕೊಡಿ ಪೊಲೀಸ್ ಠಾಣೆಗೆ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಕೂಡ ಕೊಟ್ಟಿದ್ದೀನಿ ಸ್ನೇಹಿತರೆ. ನೋಡೋಣ, ಮಾನ್ಯ ಪ್ರಧಾನಮಂತ್ರಿಗಳು ಕೂಡ ಪತ್ರ ಬರೆದು ತಿಳಿಸಿದ್ದೀನಿ. ಈ ಮುಂದೆ ಸಾಕಷ್ಟು ಜನರಿಂದ ಈ ಕೆಲಸ ಆಗಬೇಕು. ಯಾಕಂದರೆ ಎಷ್ಟೋ ಪುಟ್ಟ ಮಕ್ಕಳು, ಎಷ್ಟೋ ವಯೋವೃದ್ಧರು ತೊಂದರೆಗೀಡಾಗಿದ್ದಾರೆ. ನಿಮ್ಮ ಕೈಲಾದರೆ ನೀವು ಈ ಕೆಲಸ ಮಾಡಿ ಅಂತ ನಾನು ಮನವಿ ಮಾಡ್ಕೊಳ್ತಾ ಇವತ್ತಿನ ಸಂಚಿಕೆ ನಾನು ಮುಗಿಸ್ತಾ ಇದ್ದೀನಿ. ಮುಂದಿನ ಸಂಚಿಕೆ ಸಿಗ್ತೀನಿ. ಹಾಗೂ ನಾನು ನಿಮ್ಮ ಪ್ರೀತಿಯ ಹರ್ಷ. ಇದು ಡೆಮೋಕ್ರಸಿ ನ್ಯೂಸ್ ಕನ್ನಡ, ಜನರಿಂದ ಜನರಿಗಾಗಿ ಜನರಿಗೋಸ್ಕರ.